ಒಂದು ಸಣ್ಣ ಹಳ್ಳಿಯ ಬೆಳಿಗ್ಗೆ ಸೂರ್ಯ ನಿಧಾನವಾಗಿ ಉದಯಿಸುತ್ತಿದ್ದಾನೆ. ಮಣ್ಣಿನ ರಸ್ತೆ, ಪಕ್ಷಿಗನ ಕಲರವ, ಜನರ ದಿನಚರಿ ಆರಂಭವಾಗುತ್ತಿದೆ. ಈ ಸಾಮಾನ್ಯ ಹಳ್ಳಿಯಲ್ಲಿ ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಕಥೆ ಆರಂಭವಾಗುತ್ತದೆ. ರಸ್ತೆ ಬದಿಯಲ್ಲಿ ನಿಧಾನವಾಗಿ ನಡೆದುಕೊಂಡು ಬರುತ್ತಾನೆ ಒಬ್ಬ ವೃದ್ಧ. ಅವನ ಕೈಯಲ್ಲಿ ಒಂದು ಹಳೆಯ ಮರದ ಪೆಟ್ಟಿಗೆ. ಅದರೊಳಗೆ ಚಪ್ಪಲಿ ಹೊಲಿಯುವ ಸಾಧನಗಳು ಮತ್ತು ಹರಿದ ಚಪ್ಪಲಿಗಳು. ಅವನ ಹೆಸರು ರಾಮು. ರಾಮು ರಸ್ತೆ ಬದಿಯಲ್ಲಿ ಕುಳಿತುಕೊಳ್ಳುತ್ತಾನೆ. ತನ್ನ ಪೆಟ್ಟಿಗೆಯನ್ನು ತೆರೆದು ಚಪ್ಪಲಿ ಹೊಲಿಯಲು ಶುರು ಮಾಡುತ್ತಾನೆ. ಮಾತಿಲ್ಲ, ದೂರಿಲ್ಲ, ಕೇವಲ ಕೆಲಸ. ಜನರು ಅವನ ಮುಂದೆ ಹಾದು ಹೋಗುತ್ತಾರೆ. ಯಾರೂ ನಿಲ್ಲುವುದಿಲ್ಲ. ಕೆಲವರು ನಗುತ್ತಾರೆ, ಹರಿದ ಚಪ್ಪಲಿಯನ್ನು ಯಾರು ತಾನೇ ಹಾಕ್ತಾರೆ ಎಂದು. ಆದರೆ ರಾಮು ಯಾರನ್ನೂ ದೂರುವುದಿಲ್ಲ. ಅವನ ಕೈಗಳು ಕೆಲಸ ಮಾಡುತ್ತವೆ, ಮನಸ್ಸು ಶಾಂತವಾಗಿರುತ್ತದೆ. ಓಡುತ್ತಾ ಬರುತ್ತಾನೆ ಒಬ್ಬ ಚಿಕ್ಕ ಹುಡುಗ. ಕಣ್ಣಲ್ಲಿ ನೀರು, ಕೈಯಲ್ಲಿ ಹರಿದ ಚಪ್ಪಲಿ, ಭುಜದ ಮೇಲೆ ಶಾಲಾ ಚೀಲ. ಅವನು ಅಳುತ್ತಾ ಅಳುತ್ತಾ ಹೇಳುತ್ತಾನೆ, ಅಜ್ಜ, ನನ್ನ ಬಳಿ ಹಣ ಇಲ್ಲ. ಇಂದು ಶಾಲೆಯಲ್ಲಿ ಪರೀಕ್ಷೆ ಇದೆ. ಈ ಚಪ್ಪಲಿ ಹರಿದಿದೆ. ರಾಮು ಹುಡುಗನ ಮುಖವನ್ನು ನೋಡುತ್ತಾನೆ. ನಿಧಾನವಾಗಿ ನಗು ಬೀರುತ್ತಾನೆ. ಚಿಂತೆ ಮಾಡಬೇಡ ಮಗ ಎಂದು ಹೇಳುತ್ತಾನೆ. ರಾಮು ಚಪ್ಪಲಿಯನ್ನು ಕೈಗೆತ್ತಿಕೊಳ್ಳುತ್ತಾನೆ. ಮತ್ತೆ ಹೊಲಿಯಲು ಶುರು ಮಾಡುತ್ತಾನೆ. ಹುಡುಗ ಕುಳಿತು ನೋಡುತ್ತಾನೆ, ಭಯ ಮತ್ತು ನಿರೀಕ್ಷೆಯ ನಡುವೆ. ಕೆಲವೇ ಕ್ಷಣಗಳಲ್ಲಿ ಚಪ್ಪಲಿ ಸರಿಯಾಗುತ್ತದೆ. ರಾಮು ಚಪ್ಪಲಿಯನ್ನು ಹುಡುಗನ ಕೈಗೆ ಕೊಡುತ್ತಾನೆ ಮತ್ತು ಹೇಳುತ್ತಾನೆ, ಚಪ್ಪಲಿ ಹರಿದಿರಬಹುದು, ಆದರೆ ನಿರೀಕ್ಷೆ ಎಂದಿಗೂ ಹರಿಯಬಾರದು. ಹುಡುಗನ ಕಣ್ಣಲ್ಲಿ ನಗು. ಅವನು ಚಪ್ಪಲಿ ಹಾಕಿಕೊಂಡು ಸಂತೋಷವಾಗಿ ಓಡುತ್ತಾನೆ. ಸ್ವಲ್ಪ ದೂರದಲ್ಲಿ ಇವನೆಲ್ಲ ನೋಡುತ್ತಿದ್ದಾನೆ ಒಬ್ಬ ಶ್ರೀಮಂತ. ಅವನ ಮನಸ್ಸು ತಲ್ಲಣಗೊಳ್ಳುತ್ತದೆ. ಬಡವನಾದರೂ ಎಷ್ಟು ದೊಡ್ಡ ಹೃದಯ ಎಂದು. ಸ್ವಲ್ಪ ಹೊತ್ತಿನ ನಂತರ ಶ್ರೀಮಂತ ರಾಮುವಿನ ಬಳಿ ಬರುತ್ತಾನೆ. ನೀನು ಚಪ್ಪಲಿ ಮಾತ್ರ ಹೊಲಿಯಲ್ಲ, ನೀನು ಜೀವನವನ್ನೇ ಸರಿಪಡಿಸುತ್ತೀಯ ಎಂದು ಹೇಳುತ್ತಾನೆ. ಕೆಲ ದಿನಗಳ ನಂತರ ರಾಮುವಿಗೆ ಒಂದು ಚಿಕ್ಕ ಅಂಗಡಿ, ಚಪ್ಪಲಿ ಹೊಲಿಯುವ ಅಂಗಡಿ, ಆದರೆ ದೊಡ್ಡ ಗೌರವ. ಹಳ್ಳಿಯ ಜನರು ಈಗ ರಾಮುವನ್ನು ಗೌರವದಿಂದ ನೋಡುತ್ತಾರೆ. ಅವನು ಕೇವಲ ಚಪ್ಪಲಿ ಮಾರುವವನು ಅಲ್ಲ, ಒಬ್ಬ ಜೀವನ ಪಾಠ.